ಇವರು ಬಿಗ್ ಬಾಸ್ ಇನ್ನೇನು ಅತಿ ಶೀಘ್ರದಲ್ಲೇ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ಬೋದು. ಲಾಸ್ಟ್ ವಿಡಿಯೋದಲ್ಲಿ ನಾನು ಬಿಗ್ ಬಾಸ್ಗೆ ಯಾರು ಬರ್ತಾರೆ ಅಂತ 3 ಜನ ಕಂಟೆಸ್ಟೆಂಟ್ಗಳನ್ನ ರಿವೀಲ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ನಾನು ಇನ್ನೂ 2 ಕಂಟೆಸ್ಟೆಂಟ್ಗಳು ಯಾರು ಬರ್ತಾರೆ ಅಂತ ಅಪ್ಡೇಟ್ಗಳು ಬರ್ತಿದೆ, ಅದು ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಇವರು ಲಾಸ್ಟ್ ಸೀಸನ್ ಗಿಲ್ಲಿ ಅವರಂತೂ ಧಮಾಕ ಮಾಡಿ ಇಕ್ಕಿದ್ರು ಅಂತ ಹೇಳ್ಬೋದು. ಸಿಂಗಲ್ ಹ್ಯಾಂಡೆಡ್ ಆಗಿ ಕಪ್ನ ಗೆದ್ಕೊಂಡೋದ್ರು ಗಿಲ್ಲಿ ಅವರು ಅಂತ ಹೇಳ್ಬೋದು. ಆದರೆ ಈ ಸೀಸನ್ ಆಕ್ಟರ್ಸ್ ಅಲ್ಲಿ ಇಷ್ಟಲ್ಲಿ ಬರ್ತಿದ್ದಾರೆ ನಿಮಗೆ ತೇಜಸ್ವಿನಿ ಪೊನ್ನಚ್ಚ ಅಂತ ಹೇಳ್ಬೋದು. ಅವರು ಹರಿಕಥೆಯನ್ನ ಗಿರಿಕಥೆ ಫಿಲಮಲ್ಲಿ ಲೀಡ್ ರೋಲ್ ಆಗಿ ಆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಆಕ್ಟ್ ಮಾಡಿ ಕೂಡ ಗೆದ್ದಿದ್ದಾರೆ ಇಲ್ಲಿ ತೇಜಸ್ವಿ ಪೊನ್ನಚ್ಚ ಅವರು. ಮತ್ತೆ 2025 ರಿಲೀಸ್ ಆದಂಥ ಗಜರಾಮ ಅನ್ನೋ ಫಿಲಮಲ್ಲಿ ಕೂಡ ಆಕ್ಟ್ ಮಾಡಿದ್ದಾರೆ ಇಲ್ಲಿ ತೇಜಸ್ವಿ ಪೊನ್ನಚ್ಚ ಅವರು. ಇವರು ಕೂಡ ಇದು ಬಿಗ್ ಬಾಸ್ಗೆ ಬರುವಂಥ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳಲ್ಲಿ ಒಬ್ಬರು ಅಂತ ಹೇಳ್ಬೋದು. ಇನ್ನು ಸಿಂಗರ್ ಲಿಸ್ಟಲ್ಲಿ ಬರೋದಾದ್ರೆ ಲಾಸ್ಟ್ ಸೀಸನ್ ಮಾಳು ಅವರು ಬಂದಿದ್ರು ಅಂತ ಹೇಳ್ಬೋದು. ಮಾಳು ಅವರು ಸಖತ್ತಾಗಿ ಆಟ ಆಡಿದ್ರು, ಮತ್ತೆ ಸಿಂಗರ್ ಆಗಿ ಚೆನ್ನಾಗಿ ಪ್ರೂವ್ ಮಾಡ್ಕೊಂಡ್ರು ಅವ್ರನ್ನ ಅಂತ ಹೇಳ್ಬೋದು. ಈಗ ಅದೇ ಕ್ಯಾಟಗರಿಯಲ್ಲಿ ಬರ್ತಾರೆ ನಿಮಗೆ ಬಾಳು ಬೆಳಗುಂದಿ ಅಂತ ಹೇಳ್ಬೋದು. ಬಾಳು ಬೆಳಗುಂದಿ ಅವರು ಸರಿಗಮಪಲ್ಲಿ ಸಖತ್ತಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ, ಮತ್ತೆ ಅವ್ರದ್ದೇ ಆದಂಥ ಒಂದು ಫ್ಯಾನ್ ಬೇಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇವರೇನಾದ್ರು ಬಿಗ್ ಬಾಸ್ಗೆ ಬಂದರೆ ಸಖತ್ತಾಗಿರುವಂಥ ಸಾಂಗ್ಗಳನ್ನ ಆಡ್ತಾರೆ, ಮತ್ತೆ ಆಟನೂ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೋದು. ಇವರು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಮತ್ತು ಯೂಟ್ಯೂಬಲ್ಲಿ ಆಗಿರ್ಬೋದು ದೊಡ್ಡ ಹೆಸರನ್ನ ಗಳಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಬೇಜಾನ್ ಅಪ್ಡೇಟ್ಗಳು ಬರೋದು ಬಾಕಿ ಇದೆ. ಇವರಿಬ್ಬರು ಬರೋತಾರೆ ಅಂತ ಸಕ್ಕ ಸ್ಟ್ರಾಂಗ್ ಅಪ್ಡೇಟ್ ಬರ್ತಾಯಿದೆ ಅಂತ ಹೇಳ್ಬೋದು. ಯಾಕಂದರೆ ಇಬ್ಬರು ಕೂಡ ಪೊಟೆನ್ಷಿಯಲ್ ಇರುವಂಥ ಪ್ಲೇಯರ್ಸ್ಗಳಾಗ್ತಾರೆ ಬಿಗ್ ಬಾಸ್ಗೆ ಸೀಸನ್ 13ಗೆ ಬರೋದಕ್ಕೆ ಅಂತ ಹೇಳ್ಬೋದು. ನಿಮ್ಗೆ ಯಾರು ಬರಬೇಕು ಅಂತ ಕಮೆಂಟ್ ಮಾಡಿ. ಇವ್ರು ನಿಮಗೆ ಶೇರ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.